ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಈ ಸಂದರ್ಭದಲ್ಲಿ ನೀವು ದ್ವಾರಕೀಶ್ ಅವ್ರನ್ನ ಹೇಗೆ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ದ್ವಾರಕೀಶ್ ಈ ಸಂದರ್ಭ ಆ ಸಂದರ್ಭ ಇಲ್ಲ, ಎಲ್ಲ ಸಂದರ್ಭದಲ್ಲೂ ದ್ವಾರಕೀಶ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮಂಥ ಕಲಾವಿದನ್ನು ಕರ್ಕೊಂಬಂದು ಒಬ್ಬ ಕಲಾವಿದನ್ನು ಮಾಡಿ ಚಲನಚಿತ್ರ ಮಾಡಿ ಬಿಟ್ಟು ಅಂತವರು ಅವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯವ? ಅವ್ರನ್ನ ಯಾವಾಗಲೂ ಮರೆಯೋಕ್ಕಾಗೋದಿಲ್ಲ, ಯಾವಾಗಲೂ ನೆನಪಿನಲ್ಲಿ ಇದ್ದೇ ಇರ್ತಾರೆ. ನಿನ್ನೆ ಹೋಗಿದ್ರಾ ಸರ್ ನೀವು, ಅಥವಾ ಈಗ ಅಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ? ನಿನ್ನೆ ಹೋಗಿದ್ರಾ ಅಥವಾ ಈಗ ಭಾಳ ದೂರ ನಮಗೆ ಆಗಲಿಲ್ಲ, 2 ವೀಲರ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟಿದ್ದೆ. ಹಾಂ, ಹೌದೌದು, ಇಲ್ಲೇ ಕಲಾಕ್ಷೇತ್ರ ಹತ್ರ ಬಂದಿದ್ದೆ ನಾನು. ಈ ದ್ವಾರಕೀಶ್ ಅವ್ರ ವಿಚಾರದಲ್ಲಿ ಹೆಂಗಂದ್ರೆ, ನಾವು ಒಂದು 5-6 ಸಲ ಕೇಳ್ಬಿಟ್ವ ಅಂತ. ಅವ್ರು ಬದುಕಿದ್ದಾಗಲೇ ಚೆನ್ನಾಗಿದ್ದಾಗಲೇ ಅವ್ರು ಇಲ್ವಂತೆ, ಅವ್ರಿಗೆ ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ. ನೆನ್ನೆ ಈ ಸುದ್ದಿ ಬಂದಾಗಲೂ ಹಂಗೆ ಅನ್ಕೊಂಡಿದ್ದು, ಸುಮ್ಮನೆ ಫೇಕ್ ನ್ಯೂಸ್ ಇರ್ಬೋದೇನೋ ಅಂತ ಅಲ್ವಾ? ನಿಮ್ಮ ಗಮನಕ್ಕೆ ಹೇಗೆ ಬಂತಿದ್ದು? ಹೌದೌದು, ನಮಗೂ ಹಂಗೆ. ಆಮೇಲೆ ಟಿ ವಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ದ್ವಾರಕೀಶ್ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ. ಈ ಕಡೆ ನಟನಾಗೂ ಸೈ ಅನ್ನಿಸ್ಕೊಂಡ್ರು, ನಿರ್ದೇಶಕನಾಗೂ ಸೈ ಅನ್ನಿಸ್ಕೊಂಡಂಥವ್ರು, ನಿರ್ದೇಶಕನಾಗೂ ಅಂದ್ರೆ ಎಲ್ಲದನ್ನು ಬಹಳ ಅದ್ಭುತವಾಗಿ ಮಾಡಿದಂಥವ್ರು. ಅಂದ್ರೆ ಆ ಎರಾನೇ ಕಳ್ಕೊಳ್ತಾ ಇದೀವ ಅಂತ, ಹಿರಿಯ ಒಂದು ನಟರನ್ನೆಲ್ಲ ಅಂತ. ಅವರು ಸಾಮಾನ್ಯರಲ್ಲ, ಅವರು ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಎಲ್ಲ ಕಲಾವಿದರು ಒಂದುಗೂಡಿ ಅವರು ಒಂದು ಸೇರ್ಕೊಂಡಿದ್ರು. ಹಾಗಾಗಿ ಎಲ್ಲ ಕಲಾವಿದರನ್ನು ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇದ್ರು, ಮಾತಾಡಿಸ್ತಾ ಇದ್ರು. ಅವರೆಲ್ಲ ಪಿಕ್ಚರ್ ತೆಗೆದರೆ ಒಂದು ಸಣ್ಣ ಕ್ಯಾರೆಕ್ಟರ್ ಇದ್ದರು, ಡಿಂಗ್ರಿಗೆ ಒಂದು ಕ್ಯಾರೆಕ್ಟರ್ ಹಾಕೋ ಅಂತ ಹೇಳ್ತಾಯಿದ್ರು. ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು, ಅವ್ರನ್ನ ನಾವು ಮರೆಯೋಕ್ಕಾಗತ್ತಾ? ನೀವು ಹೇಗೆ ಸರ್ ಅವರಿಗೆ ಆರೋಗ್ಯ ಸರಿಗಿಲ್ದಿಲ್ಲ ಇರೋ ಟೈಮ್ನಲ್ಲಿ ಮನೆಗೆ ಹೋಗಿ ಮೀಟ್ ಮಾಡೋದು, ಮಾತನಾಡಿಸ್ಕೊಂಡು ಬರೋದು ಮಾಡ್ತಾ ಇದ್ದೀರಾ? ಕೊನೆ ಕ್ಷಣದ ಭೇಟಿ ಯಾವಾಗ ನೆನಪಿಸ್ಕೋಬೋದಾ ಪಬ್ಲಿಕ್ ಟಿವಿ ಜೊತೆ? ಅವ್ರನ್ನ ಕೊನೆ ಕ್ಷಣ ಭೇಟಿ ಮಾಡಿದ್ದು ನಾವು ಗುರು ಶಿಷ್ಯರು ಅಂತ ಒಂದು ಸುಧೀರ್ ಅವ್ರ ಮಗ ತೆಗೆದ್ನಲ್ಲ ಪಿಕ್ಚರು, ತರುಣ್ ಸುಧೀರು. ಆ ಪಿಕ್ಚರ್ನಲ್ಲಿ ನಾವು ಆವತ್ತಿನ ದಿವಸ ವೇದಿಕೆ ಮೇಲೆ ನನಗೂ ಅವ್ರಿಗಿಬ್ಬರು ಸನ್ಮಾನ ಇತ್ತು, ಕರೆದ್ರು, ಸನ್ಮಾನ ಮಾಡಿದ್ರು. ಹಾಗಾಗಿ ಆವತ್ತಿನ ದಿವಸ ಲಾಸ್ಟ್ ಅವ್ರನ್ನ ನೋಡಿದ್ದು. ಅದಾದಮೇಲೆ ಮತ್ತೆ ದ್ವಾರಕೀಶ್ ಅವ್ರನ್ನೆಲ್ಲೂ ಭೇಟಿ ಮಾಡಿಲ್ಲ ನಾನು. ಅಂದರೆ ಅಪರೂಪಕ್ಕೆ ಸಿನಿಮಾದಲ್ಲಿ ಒಂದು ನಟಿಸ್ಬೇಕಾದ್ರೆ ಸಿಗ್ತಾ ಇದ್ರಿ ಸೆಟ್ಗಳಲ್ಲಿ, ಅದೇ ತುಂಬ ಗ್ಯಾಪ್ ಇರ್ತಿತ್ತು. ಪದೇ ಪದೇ ಸಿಕ್ಕಿದಾಗ್ಲೂ ಕೂಡ ಆ ಒಂದು ಬಾಂಧವ್ಯ ಹಾಗೆ ಇರ್ತಾ ಇತ್ತಾ, ಅಥವಾ ದೂರದವರು ಅಂತ ಅನಿಸ್ತಾ ಇತ್ತಾ? ಏನು ಹೇಳ್ತೀರಿ, ಹೇಗೆ ಮಾತಾಡಿಸ್ತಾ ಇದ್ರು ನಿಮ್ಮನ್ನ ಅಂತ? ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿನ ಅವ್ರು ನೋಡಿಬಿಟ್ರೆ ಇನ್ನು 5-10 ವರ್ಷ ಆದರೂ ಕೂಡ ಅವ್ರನ್ನ ಮರೀತಿರಲ್ಲ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡೋರು ಅವರು. ಓಕೆ, ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದೀವಿ.